ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಈ ಚಾಪ್ಟರಿಂದ ಬರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದನ್ನ ಲಿಸ್ಟ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೀವಿ. ನಂತರ ಈ ಚಾಪ್ಟರ್ ಏನಿದೆ ಅದಕ್ಕೆ 5 ಮಾರ್ಕ್ಸನ್ನು ಅಲಾಟ್ ಮಾಡಿದರೆ. ಇದರಲ್ಲಿ 2 1 ಮಾರ್ಕ್ ಕ್ವಶನ್ ಏನಿರುತ್ತೆ MCQ ಅಥವಾ FIB ಅದರೊಳಗಡೆ ಕ್ವಶನ್ ಕೇಳ್ತಾರೆ. ಅದರ ನಂತರ 3 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಓಕೆ, ಸೊ ಯಾವ ಕ್ವಶನ್ ನಾವು ಫೋಕಸ್ ಮಾಡಬೇಕು ಅಥವಾ ಯಾವ ಕ್ವಶನ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬೇಕು ಅದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಮೊದಲಾಗಿ ಈ ಚಾಪ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಎಲೆಕ್ಟ್ರಾನ್ ಎಮಿಷನ್ ಆ ಒಂದು ಕಾನ್ಸೆಪ್ಟ್ ಮೇಲೆ, ಅದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ. ಈ 2 ಕಾನ್ಸೆಪ್ಟ್ ಮೇಲೆ ಕ್ಲಿಯರ್ ಇರಬೇಕು. ಎಲೆಕ್ಟ್ರಾನ್ ಎಮಿಷನ್ ಅಂದ್ರೇನು, ನಂತರ ಡಿಫ್ರೆಂಟ್ ಮೆಥಡ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, ಥರ್ಮಿಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಅವುಗಳ ಮೀನಿಂಗ್ ಕೂಡ ಗೊತ್ತಿರಬೇಕು. ಸರಿ, ಹಾಗಿದ್ರೆ ಮೊದಲದಾಗಿ ಈ ಒಂದು ಚಾಪ್ಟರ್ ಯಾವ ಕ್ವಶನ್ ಅನ್ನ ಕೇಳಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈಗ ನೀವು ಸ್ಟಾರ್ಟಿಂಗ್ ಸ್ಟಡಿ ಮಾಡ್ತೀರಾ, ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಸ್ಟಡಿ ಮಾಡೋದಕ್ಕೆ ಒಂದು ಅರೇಂಜ್ಮೆಂಟ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕೊಟ್ಟು, ಅದರ ನಂತರ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಏನಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಏನಿದೆ ಅದು ನೆನಪಲ್ಲಿ ಇಟ್ಕೊಂಡ್ರಿ. ಓಕೆ, ಅದಂತರ ಗಿವ್ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಯಾವ್ದು ಹೇಳಿ? ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಸಂಬಂಧಂತೆ ಐನ್ಸ್ಟೀನ್ಸ್ ಇಕ್ವೇಷನ್ ಏನಿದೆ ಅದನ್ನು ಕೂಡ ನೆನಪಲ್ಲಿ ಇಟ್ಕೊಂಡ್ರಿ. ಅದಂತರ ಈಗ ಅದೇ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಏನಿದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಏನಿದೆ ಅದನ್ನ ಐನ್ಸ್ಟೀನ್ಸ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ಕ್ವಶನ್ ಕೂಡ ಕೇಳಬಹುದು. ಓಕೆ, ಅದಂತರ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ಮಿನಿಮಮ್ 3 ಪ್ರಾಪರ್ಟೀಸ್ ಅನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ಓಕೆನಾ? ಅದರ ನಂತರ ವಾಟ್ ಆರ್ ಮ್ಯಾಟರ್ ವೇವ್ಸ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಪಾರ್ಟಿಕಲ್ ಅಂಡ್ ಎಕ್ಸ್ಪ್ಲೈನ್ ಟರ್ಮ್ಸ್. ಅಂದ್ರೆ ಮ್ಯಾಟರ್ ವೇವ್ಸ್ ಅಂದ್ರೆ ಏನು, ಅದ್ರ ಮೀನಿಂಗ್ ಗೊತ್ತಿರಬೇಕು. ಯಾಕಂದ್ರೆ ವಾಟರ್ ಮ್ಯಾಟರ್ ವೇವ್ಸ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಬೇಕಾಗತ್ತೆ. ನಂತರ ಡಿ ಬ್ರಾಗ್ಲಿ ವೇವ್ ಲೆಂತ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ನಂತರ ಅದರಲ್ಲಿರುವಂತಹ ಟರ್ಮ್ಸ್ ಏನಿದೆ ಅಂದ್ರೆ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ಅದರಲ್ಲಿರುವಂತಹ ಟರ್ಮ್ಸ್ ಯಾವ್ಯಾವುದು ಅಂತ ಬರೆದ್ರೆ 3 ಮಾರ್ಕ್ಸ್ ಸಿಕ್ತು. ಅಂದ್ರೆ ಆ ಎಕ್ಸ್ಪ್ರೆಷನ್ ಬರೆದಕ್ಕೆ 2 ಮಾರ್ಕ್ ಇರುತ್ತೆ. ನಂತರ ವಾಟರ್ ಮ್ಯಾಟರ್ ವೇವ್ಸ್ ಅದಕ್ಕೆ ಆನ್ಸರ್ ಮಾಡಿದ್ರೆ ಅದಕ್ಕೆ 1 ಮಾರ್ಕ್ ಇರುತ್ತೆ. ಟೋಟಲ್ 3 ಮಾರ್ಕ್ಸ್. ಓಕೆ, ಅದರ ನಂತರ ಇಲ್ಲಿಗ ಡ್ರಾ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಫಾರ್ ದ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಆ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಏನಿದೆ ಅದನ್ನು ಡ್ರಾ ಮಾಡೋದಕ್ಕೂ ಕೂಡ ಹೇಳ್ಬೋದು. ಸೊ ಡ್ರಾ ಮಾಡಿ ಲೇಬ್ಲಿಂಗ್ ಮಾಡೋದು ಕರೆಕ್ಟ್ ಆಗಿ ನೆನಪನ್ನ ಇಟ್ಕೊಂಡ್ರಿ. ಓಕೆನಾ? ಅದಂತರ ಕೆಲವು ಟರ್ಮ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ, ಅದು ನೀವು ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದು? ವರ್ಕ್ ಫಂಕ್ಷನ್. ಡಿಫೈನ್ ವರ್ಕ್ ಫಂಕ್ಷನ್, ಸ್ಟಾಪಿಂಗ್ ಪೊಟೆನ್ಷಿಯಲ್, ನಂತರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಇದನ್ನೆಲ್ಲ ಕೇಳ್ಬೋದು. ಅದಕ್ಕೋಸ್ಕರ ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು ಅದು ನೆನಪಲ್ಲಿ ಇಟ್ಕೊಂಡಿರಿ. ಇದನ್ನು ತುಂಬಾ ಸಲ ಕೇಳಿದ್ದಾರೆ. ಅನಂತರ ವರ್ಕ್ ಫಂಕ್ಷನ್, ಈ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಾನ್ ಎಮಿಷನ್ ಎಷ್ಟು ಇಂಪಾರ್ಟೆಂಟೋ ಅದರ ರೀತಿ ಈ ವರ್ಕ್ ಫಂಕ್ಷನ್ ಏನಿದೆ ಅದರ ಮೀನಿಂಗ್ ಅನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ಚಾಪ್ಟರ್ನ ಬೇಸಿಕ್ಸ್ ಅನ್ನೋ ರೀತಿ ಅಂತ ಹೇಳ್ಬೋದು ಇದನ್ನ. ಯಾವುದು? ಎಲೆಕ್ಟ್ರಾನ್ ಎಮಿಷನ್, ವರ್ಕ್ ಫಂಕ್ಷನ್, ಸ್ಟಾಪಿಂಗ್ ಪೊಟೆನ್ಷಿಯಲ್, ಈ ಚಾಪ್ಟರ್ನ ಬೇಸಿಕ್ಸ್ ಅದು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಈ ಎಲ್ಲ ವಿಷಯಗಳನ್ನ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಬರೆದು ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿ ಇರಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಥಿಯರಿ ಪಾರ್ಟ್ ರೀತಿ ಇದೆ, ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ, ಅಂದ್ರೆ ಓದಿದ್ರೆ ಸಾಕಾಗತ್ತೆ. ಬಟ್ ಓದಿದ ನಂತರ ಒಮ್ಮೆ ಬರೆದು ತೆಗಿರಿ. ಬರೆಯೋದಕ್ಕಾಗತ್ತೆ, ನೆನಪಿನಲ್ಲಿ ಇದೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇವಿಷ್ಟು ಕಾನ್ಸೆಪ್ಟ್ ಅಥವಾ ಇವಿಷ್ಟು ಕ್ವಶನ್ಸ್ ಈ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೇಕು ಅಂತ ಹೇಳಿದೀವಿ. ಕ್ವಶನ್ಸ್ ಸೈಡ್ ಸರಿ ಅಂತ ಹೇಳ್ತಾ ಇದ್ರು, ಸೈಡ್ ಸರ್ದಿದ್ದೀನಿ, ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಳಬಹುದು. ಆಯ್ತಾ? ಓಕೆ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೆಲ್ಪ್ ಆಗಿದ್ರೆ, ವಿಡಿಯೋ ಸಹಾಯ ಆಗ್ತಾ ಇದೆ ಈ ರೀತಿ ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಆ ಟಾಪಿಕ್ ಅನ್ನು ಸಜೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.